ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ ಬೆಳಗ್ಗೆ ಗಂಡ ಮಾಯ ಫ್ರೆಂಡ್ಸ್ ಊರಿಗೆ ಹೋಗೈತೆ ಅಕ್ಕಿ ಎತ್ಕೊಬರಕ್ಕೆ. ಅದಕ್ಕೆ ಹೋಗ್ತಾ ಚಿಕನ್ ತಂದು ಕೊಟ್ಬಿಟ್ಟು ಹೋಗೈತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಕುರ್ಕುರೆ ತಂದು ಕೊಟ್ಬಿಟ್ಟು ಹೋದಂಗೆ ನನ್ನ ಗಂಡ ನನಗೆ ಯಾವಾಗಲೂ ಊರಿಗೆ ಹೋಗ್ಬೇಕಂದ್ರೆ ಅದು ನಾನು ಊರಿಗೆ ಬರ್ತೀನಿ ಅಂದ್ರೆ ಮಾತ್ರ ಚಿಕನ್ ತಂದ್ಕೊಟ್ಬಿಟ್ಟು ಹೋಗ್ತೈತೆ ಫ್ರೆಂಡ್ಸ್. ಮತ್ತೆ ಶಿವಾಗಂತೀನಿ ಟಾಮ್ಗೆ ಲೆಗ್ ಪೀಸ್ ತಂದು ಕೊಟ್ಬಿಟ್ಟು ಹೋಗೈತೆ. ಈಗ ಫುಲ್ ಎನರ್ಜಿ ಡೌನು ಫ್ರೆಂಡ್ಸ್. ಇಷ್ಟೊತ್ತವರೆಗೂ ಫ್ರಾಂಕ್ ಮಾಡ್ಕೊಂಡಿದ್ದೆ ಶಿವಾಗೆ. ಅದಕ್ಕೆ ಫಸ್ಟ್ ಏನಾದ್ರು ಮಾಡಿ ತಿನ್ಬೇಕು. ಶಿವ ಬಿರಿಯಾನಿ ಮಾಡು ಅಂತಂತು ಫ್ರೆಂಡ್ಸ್. ಶಿವನ್ ಬಿಟ್ಬಿಟ್ಟು ನಾನು ಮಾಡ್ಕೊಂಡು ತಿಂತೀನಿ ಆರಾಮಾಗೆ, ಆದ್ರೆ ಎಲ್ಲ ಖಾಲಿ ಮಾಡ್ಬಿಡ್ತೀನಿ ಬರೋಷ್ಟರಲ್ಲಿ. ಅದಕ್ಕೆ ಶಿವ ಬರೋ ಟೈಮ್ಗೆ ನಾನು ಮಾಡ್ಕೋತೀನಿ. ಅದರಲ್ಲಿ ಒಂದು 4 ಪೀಸ್ ಎತ್ಕೊಂಡು ನಾನು ನನ್ನ ಫೇವ್ರೇಟು ಅದೇ ಫ್ರೆಂಡ್ಸ್, ಕುಚ್ಕೊಂಡು ಮುದ್ದೆ ತಿರ್ತಾರಲ್ಲ, ಶಿವ ಇಲ್ದಿರೋ ಟೈಮಲ್ಲಿ ಈ ಥರ ಸರ್ಕಸ್ಗಳನ್ನ ಮಾಡಬೇಕು. ಈ ಥರ ಐಟಮ್ಗಳು ಶಿವ ಮುಂದೆ ತಿಂದುಬಿಟ್ರೆ ಬೈದಾಕ್ಬಿಡ್ತೈತೆ. ಹಸಿಮೆಣ್ಸಕಾಯಿ ತಿಂತೀಯೋ ಅದಾಗ್ತೈತೆ ಇದಾಗ್ತೈತೆ ಅಂತ. ಚಿಕ್ಕ ವಯಸ್ಸಿಂದ ತಿಳ್ಕೊಂಡು ಬೆಳೆದಿರೋ ದೇಹ ಫ್ರೆಂಡ್ಸ್, ಏನೂ ಆಗಲ್ಲ. ಶಿವ ಇಮ್ಯಾಜಿನೇಷನ್ ಅಷ್ಟೇ, ಅದಾಗ್ತೈತೆ ಇದಾಗ್ತೈತೆ ಅಂತ. ಅದಕ್ಕೆ ರಾಗಿ ಮುದ್ದೆ ಮಾಡಿಬಿಟ್ಟು ನಾನು ಚಿಕನ್ ಪಕೋಡ ಮತ್ತೆ ಹಸಿಗೊಜ್ಜು ಕೈಗೊಜ್ಜು ಮಾಡ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಊರಿಗೆ ಹೋಗೋ ಜೋಶಲ್ಲಿ ಚಿಕನ್ನೇ ತೊಳ್ಕೊಡ್ದಿರೋ ಹೋಗ್ಬಿಟ್ಟೈತಲ್ಲ. ಓಕೆ ಫ್ರೆಂಡ್ಸ್, ಇದನ್ನು ನೀಟಾಗಿ ಸರ್ಫ್ ಎಕ್ಸೆಲ್ ಹಾಕಿ ತೊಳ್ಕೊಬರ್ಬಾರ್ದು, ಹಾಗೆ ತೊಳ್ಕೊಬರ್ತೀನಿ. ಚಿಕನ್ ನೀಟಾಗಿ ತೊಳ್ಕೊಂಡು ಒಂದು 5-6 ಪೀಸ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಟಾಮಿಗೆ ನನ್ನ ಜೊತೆನೇ ಫ್ರೈ ಮಾಡಿ ಅವನಿಗೂ ಕೊಡ್ತೀನಿ, ಆಮೇಲೆ ಅವನಿಗೆ ಸಪ್ರೇಟಾಗಿ ಬೇಯಿಸಾಕ್ತೀನಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಕೆಲವೊಂದು ಐಟಮ್ಸ್ ಹಾಕ್ಕೋತೀನಿ. ಇಲ್ಲಿ ಫ್ರೆಂಡ್ಸ್ ಇಷ್ಟು ಮಸಾಲೆ ಹಾಕ್ಕೊಂಡಿದ್ದೀನಿ. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್ 1 ಸ್ಪೂನು, ಕಾಶ್ಮೀರಿ ಖಾರದ ಪುಡಿ ಫ್ರೆಂಡ್ಸ್, ಮತ್ತು ಸ್ವಲ್ಪ ಖಾರದ ಪುಡಿ 2 ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ. ಇದಕ್ಕೆ ಎಗ್ ವೈಟ್ ಹಾಕೋಬೇಕಾಯ್ತು ಫ್ರೆಂಡ್ಸ್. ಎಗ್ ವೈಟ್ ತರಿಸ್ಕೊಂಡಿಲ್ಲ, ಹಂಗಾಗಿ ಇವಿಷ್ಟನ್ನೇ ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದು 10 ನಿಮಿಷ. ಆಮೇಲೆ ಗೊಜ್ಜು ರೆಡಿ ಮಾಡಿಕೊಂಡು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗ್ತಿದೆ. ಆಮೇಲೆ ಚಿಕನ್ ಪಕೋಡ ಮಾಡ್ಕೋಬೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಫ್ರಿಜ್ಗೆ ಇಡ್ತೀನಿ. ಹಸಿಮೆಣಸಿಕಾಯ ಕೈಗೊಚ್ಚಿಗೆ ಉಚ್ಕೋಬೇಕಾದ್ರೆ ಸುಟ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಘಾಟ್ ಜಾಸ್ತಿ ಖಾರ ಅನಿಸ್ತೈತೆ. ಈ ತರ ಸುಟ್ಕೊಂಡ್ರೆ ಅಷ್ಟೊಂದು ಖಾರ ಅನ್ಸಲ್ಲ. ಮತ್ತೆ ಎಣ್ಣೆನಲ್ಲೂ ಫ್ರೈ ಮಾಡ್ಕೋಬಹುದು, ಇದೇ ತರನೇನೆ ಅದು ಚೆನ್ನಾಗಿ ಬರ್ತೈತೆ. ಈ ತರ ಸುಟ್ಕೊಂಡು ನೀರಿಗೆ ಹಾಕೊಂಡು, ಹುಣಸೆಹಣ್ಣು ಸಹ ಹೈಜೀನ್ ಆಗಿರ್ಬೇಕು ಅಂತ ಹುಣಸೆಹಣ್ಣು ತೊಳ್ಕೊಂಡಿದ್ದೀನಿ. ಆಮೇಲೆ ಒಂದು ಪ್ಲೇಟ್ಗೆ ಸುಟ್ಕೊಂಡಿರೋ ಹಸಿಮೆಣಸಿಕಾಯಿ, ಹುಣಸೆಹಣ್ಣು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರು, ಉಪ್ಪು ಇವಿಷ್ಟು ಹಾಕಿ ಕಿವುಚ್ಕೋಬೇಕು. ಸೂಪರ್ ಡೂಪರ್ ಆಗಿರ್ತೈತೆ. ಆಮೇಲೆ ಪಕೋಡಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಚಿಕನ್ ಪಕೋಡಕ್ಕೆ ಅದನ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಕಡಿಮೆ ಎಣ್ಣೆಲೆ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು, ಯಾಕಂದ್ರೆ ಅದು ನಾನ್ ವೆಜ್ ಬೇಯಿಸ್ಕೊಂಡಿರೋ ಎಣ್ಣೆ ಬೇಗ ಖಾಲಿ ಆಗಲ್ಲ, ಆದ್ರೆ ಬೇಗ ಖಾಲಿ ಮಾಡ್ಕೊಬಿಡ್ಬೇಕು, ಇಲ್ಲಾಂದ್ರೆ ಚೆಲ್ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆನೆ ಹಾಕೊಂಡು 4 ಪೀಸ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಕ್ರಿಸ್ಪಿಯಾಗಿ ಬರ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೊಂಡ್ರೆ ಕ್ರಿಸ್ಪಿ ಬರ್ತೈತೆ. ನಾನು ಹಾಕೊಂಡಿಲ್ಲ, ಇರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಬಿಸಿ ರಾಗಿ ಮುದ್ದೆ ಮಾಡ್ಕೋಬಹುದು. ಈ ತರ ಬಿಸಿ ಮುದ್ದೆ, ಕೈಗೊಜ್ಜು, ಚಿಕನ್ ಕಬಾಬ್ ಆಗಲಿ, ಚಿಕನ್ ಪಕೋಡ ಆಗಲಿ, ಇಲ್ಲ ಮೊಟ್ಟೆ ಆಮ್ಲೆಟ್, ಈ ತರ ಫುಡ್ ಮುಂದೆ ಫ್ರೆಂಡ್ಸ್ ಯಾವ ರೆಸ್ಟೋರೆಂಟ್ ಫುಡ್, ಬಿರಿಯಾನಿ ಏನು ಬರಲ್ಲ, ಅವೆಲ್ಲ ವೇಸ್ಟ್ ಅನ್ಕೊಳ್ಳಿ. ಚಿಕನ್ ಪಕೋಡನ ಈ ತರ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಸೈಡ್ಗೆ ಎತ್ಕೊಂಡ್ರೆ ಆಯ್ತು. ಇಲ್ಲಿ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಊಟ. ಶಿವ ಇದ್ದಾಗ ಈ ತರದೆಲ್ಲ ತಿನ್ನಕ್ ಹೋಗ್ಬಾರ್ದು, ದೊಡ್ಡ ಯುದ್ಧನೇ ಆಗೋಗ್ತೈತೆ. ಆಮೇಲೆ ಎಷ್ಟು ಟೇಸ್ಟ್ ಇತ್ತು ಈ ಗೊಜ್ಜು. ಬಿಸಿ ಅನ್ನಕ್ಕಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್. ಇದು ಕೈಗೊಜ್ಜು. ಸ್ಯಾಟಿಸ್ಫ್ಯಾಕ್ಷನ್. ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ನಮ್ಮ ಮನೇಲಿ ವಾರಕ್ಕೆ 1 ದಿನ 2 ದಿನ ಇದೇ ರಸಂ ಫ್ರೆಂಡ್ಸ್ ನಮ್ಗೆ ಅನ್ನಕ್ಕೆ. 2000 years later. ಗಂಡ ಊರಿಗೆ ಹೋಗೈತೆ ಅಂತ ಆರಾಮಾಗಿ ಮಲಗಿದ್ದೀನಿ ಫ್ರೆಂಡ್ಸ್. ಲೇಟಾಗಿ ಬರ್ತೈತೆ ಅನ್ಕೊಂಡ್ರಿ, ಇವತ್ತು 4 ಗಂಟೆಗೆ ಬಂದ್ಬಿಟ್ಟೈತೆ. ಅವನೇ ನೋಡಿ, ಇವನು ಓವರ್ ಆಕ್ಟಿಂಗು. ಹೆಲ್ಮೆಟ್. ಅಪ್ಪ ಫೈನಲಿ ಅಕ್ಕಿ ಬಂತು. ವಾವ್, ಯಂಗ್ ಬಾಯ್, ಕಾಲೇಜ್ ಬಾಯ್. ಯಾಕೆ ಓವರ್ ಆಕ್ಟಿಂಗ್ ಮಾಡ್ತೀವಿ ಟಾಮು? ಇದೇ ಫಸ್ಟ್ ಟೈಮ್ ನೀನ್ ಬೇಗ ಬಂದಿರೋ ತಾನಪಿ? ಓ, ಮಳೆಗೆ ಎದ್ರಕೊಂಡ್ ಬಂದಿರೋದು ಅಂದ್ರೆ ಹೆಂಡತಿ ಕಂಡ್ರೆ ಭಯ ಇಲ್ಲ, ಬೇಗ ಬರೋಣ ಅಂತ. ಇಲ್ಲ, ಚಾನ್ಸೇ ಇಲ್ಲ. ಒಳ್ಳೆ ಊಟ. ಇಲ್ಲಿ ನೆರ್ವೆ ಊಟ ತಿನ್ಕೊಂಡ್ ಬಂದೈತೆ ಫ್ರೆಂಡ್ಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ, ಗೊತ್ತಿಲ್ಲ ನೆರ್ವಿ ಅನ್ಬಿಟ್ಟು ಊರಿಗೆ ಹೋಗೈತೆ. ಹಂಗೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗಿ ಊಟ ಮಾಡೋರೆ. ನಾನು ಕರೆದಿಲ್ಲ, ನಾನು ಹೋಗಿ ತಿಂತಾ ಇರ್ಲಿಲ್ಲ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಒಂದಿನ ನೆರ್ವಿ ಊಟ ನನ್ನ ಮದುವೆ ನೆರ್ವಿನೇ ನಾನು ತಿಂದಿಲ್ಲ. ನನ್ನ ಮದುವೆ ನೆರ್ವಿ ಊಟನೇ ನಾನು ತಿಂದಿಲ್ಲ, ಮಾಡಲಿಲ್ಲ ನೆರ್ವಿ. ನೆರ್ವಿಗೆ ಅಂದ್ಬಿಟ್ಟು ಅರ್ಕೆ ಮಾಡ್ಕೊಂಡು ಮೇಕೆ ಬಿಟ್ಬಿಟ್ಟು ಇವ್ರ ಫ್ಯಾಮಿಲಿ ಅವ್ರ ಮೇಕೆನ ಮಾರ್ಕೊಬಿಟ್ರು. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೋ ಬ್ಯಾಡ್ವಾ? ನಿಮ್ ಫ್ಯಾಮಿಲಿ ಮನೆ ಬರ್ದಿ ಹೋಯ್ತು, ಈಗ ತಾನೆ ಕೊಚ್ಕೊಂಡೋಯ್ತು. ಹಂಗ್ ಮಾಡ್ಬಾರ್ದಂತೆ. ಕೆಲವ್ರು ಹೇಳ್ತಾರೆ ಹಂಗ್ ಮಾಡೋದಕ್ಕೂ ಮಕ್ಳಾಗ್ದಿರೋ ತೊಂದರೆ ಆಗ್ತೈತೆ ಅಂತ. ಅದಕ್ಕೆ ನಾವು ಅರ್ಕೆ ಮಾಡ್ಕೊ ಬಂದ್ವಿ. ಅವ್ರು ದೊಡ್ಡವ್ರು ಮಾಡಿರೋದು ಅವ್ರ ಪ್ರಾಬ್ಲಮ್, ಅವ್ರಿಗೇನಾದ್ರು ಶಿಕ್ಷೆ ಕೊಟ್ಕೊಡ್ರಿ, ನನ್ಗೇನು ಕೊಡ್ಬೇಡ್ರಿ, ನಾವು ಮಾಡ್ತೀವಿ ಅಂತ ದೇವ್ರ. ಚಿಕನ್ ತಂದ್ಕೊಟ್ಟೆ, ಆದ್ರೆ ನೀನ್ ಬಿಟ್ಟು ತಿನ್ನಕ್ ಮನ್ಸಾಗಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಯ್ತು ಬಿಡಪ್ಪಿ, ನನ್ನ ನಿನ್ನ ಸಂಬಂಧ ಇಷ್ಟ ಅಂತ ನನಗೆ ಗೊತ್ತಾಯ್ತು. ನಾವೇನೆ ಗಂಡ ಅಂತ ಹಸ್ಕೊಂಡ್ ಬಿದ್ದಿರೋದು. ಮುಗಿತಲ್ಲ, ಎಲ್ಲ ಮುಗೀತು.
ಓಹೋ ಕೆಳಗೊಂದು ಆ ಪಕ್ಕದೊಂದು ಏನೇನಿದೆ ಅಪ್ಪಿ ಚಳಿ ನೋಡಪ್ಪಿ ವಾತಾವರಣ ಹೆಂಗ ಕೊಡ್ಲಿ ನಾನ್ ಬಂದಿರೋದು ಹೋಗ್ಬೇಕಾರೆ ಜರ್ಕಿನ್ ಇತ್ತು ಬರ್ಬೇಕಾರೆ ಯಾರಿಗೆ ದಾನ ಮಾಡ್ಬಿಟ್ಟು ಬಂದೆ. ಎತ್ಕೊಂಡ್ಬಂದೆ. ಏನ್ ಬಿಸ್ಲಲ್ಲಿ ಏನ್ ಹಾಕೊಂಡೆ ಅಯ್ಯೋ ನಾನು ಭರೋಸೆ ಮಾಡೋ ಅಂತ ಹೇಳಿಲ್ಲ. ನೀನ್ ಲೇಟಾಗಿ ಬರ್ತೀಯ ಅನ್ಕೊಂಡೆ ಅಪ್ಪಿ. ಲೇಟಾಗಿ ಮಾಡೋಣ ಇಬ್ರು ತಿನ್ನೋಣ ಅಂತ. ಲೇಟಾಗಿ ಬರೋ ಅಕ್ಕಿದ್ ಬಲ್ಲ ನಿಂತವೆ. ಓಕೆ ಪರವಾಗಿಲ್ಲ ನೀನ್ ಮಾಡ್ತೀನಿ ಇರು. ಅದು ಸರಿ ಇವತ್ತೇನು ಹೇಳು. ಏನು ಗಿವ್ ಮಿ ಹ್ಯಾಂಡ್. ಹ್ಯಾಪಿ ಫಾದರ್ಸ್ ಡೇ. ಒಂದು ವರ್ಷ ಹ್ಯಾಪಿ ಅಲ್ಲ ಹ್ಯಾಪಿ ಫಾದರ್ಸ್. ನಿಮ್ಮ ಅಪ್ಪನಿಗೆ ವಿಶ್ ಮಾಡ್ದಾ? ಮಾಡಿದೆ. ಏನಂತು? ಬೈದಿಟ್ ಬಂದೆ. ಯಾಕೆ ಬೈದಿರ್ತಿ ಹೇಳ? ತಾತ ಡೇ ಟೈಮ್ ಜ್ಯೂಸ್ ತಕೊಂಡಿರ್ತೈತೆ ಅದಕ್ಕೆ ಬೈದಿರ್ತೀಯ. ಈ ವರ್ಷದಿಂದ ಹೊಲ ಉಳಿಸ್ಬೇಕು ಫ್ರೆಂಡ್ಸ್. ನಮ್ಗೆ ಎಕ್ಸ್ಟ್ರಾ ಜವಾಬ್ದಾರಿ ಹ್ಯಾಡ್ ಆಗಲಿದೆ ನಮ್ಮ ಮೇಲೆ. ಅಂದ್ರೆ ವರ್ಷ ವರ್ಷ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ಬಿಡ್ತಾ ಇದೀವಿ, ಅವ್ರು ಮಾಡ್ಕೋತಾರೆ ಅನ್ಬಿಟ್ಟು. ಈ ವರ್ಷ ಫುಲ್ ನಾವೇ ಮಾಡ್ಬೇಕಾಗ್ತೈತೆ. ನೋಡೋಣ ಈ ವರ್ಷ ಹೆಂಗ್ ಬೆಳೆ ಬೆಳಿತೀವೋ. ಫಸ್ಟ್ ಟೈಮ್ ನಾವು ಕೈ ಹಾಕ್ತಾ ಇದೀವಿ, ಹೆಂಗೋ ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನಾವೀಗ ಶಾಪಿಂಗ್ ಹೋಗ್ತಾ ಇದೀವಿ, ತರಕಾರಿ ಶಾಪಿಂಗ್ಗೆ ಫ್ರೆಂಡ್ಸ್. ಎಲ್ಲ ತರಬೇಕು, ಈರುಳ್ಳಿ, ಟೊಮೊಟೊ, ತರಕಾರಿ ಎಲ್ಲಾನು. ಅದಕ್ಕೆ ಬನ್ನಿ ಗಡ್ಡಪ್ಪ, ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಬೇಗ ಹೋಗ್ಬಿಟ್ಟು ಬರೋಣ. ನಾಳೆ ಹೋಗ್ಬೋದಿತ್ತು, ಇನ್ನು ನಾಳೆಯಿಂದ ಶಿವ ಕೆಲಸ ಅದು ಇದು ಗೊಂಡ್ಗಾಡ್ತಾ ಇರ್ತೈತೆ ಫ್ರೆಂಡ್ಸ್, ಮೈ ಕೈ ನೋವು ಹಂಗಿಂಗೆ ಅಂತ. ಅದಕ್ಕೆ ಇವತ್ತೇ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಟೈಮ್ ಬಂತು ಪಕ್ಕ 6 ಗಂಟೆ ಫ್ರೆಂಡ್ಸ್. ಇಷ್ಟೊತ್ತಿಗೆ ಈಗಾಗಲೇ ಮಳೆ ಸ್ಟಾರ್ಟ್ ಆಗ್ಬೇಕಾಯ್ತು. ಕೊಡು ಬೈಕ್ ಕೀ ಕೊಡು. ನಾನು ಬೈಕ್ ಓಡಿಸೋದು ಕಲ್ತ್ಕೊಬಿಟ್ಟು ಶಿವಗಿಂತ ಮೇಲೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಬೈಕ್ ಓಡಿಸೋದು ಕಲಿಸ್ತಾ ಇಲ್ಲ, ಬೈಕೇ ತಗೊಡ್ತಾ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ ಫ್ರೆಂಡ್ಸ್, ಆದಷ್ಟು ಬೇಗ ನನಗೆ EMI ಬೈಕ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಆದರೆ ಈ ವರ್ಷ ಅಲ್ಲ, ಬರೋ ವರ್ಷ. ವಾತಾವರಣ ಚೇಂಜ್ ಆಗೈತೆ ಫ್ರೆಂಡ್ಸ್, ಫುಲ್ಲು ಮಳೆ ಗಾಳಿ ಎಲ್ಲ. ಮಕ್ಕಳಿಗೆಲ್ಲ ಹುಷಾರು ತಪ್ಪಿಬಿಡ್ತಾರೆ, ಹಂಗಾಗಿ ಮಕ್ಕಳನ್ನೆಲ್ಲ ಫುಲ್ ಪ್ಯಾಕ್ ಮಾಡಿರಿ ಹೇಳ್ತೀನಿ. ಸ್ವೆಟ್ರಲ್ಲಿ ಆಮೇಲೆ ರಿಯಲಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟಿರಾ. ಜನ್ಮಕ್ಕೆ ಹೋಗೋ ರೇಟ್ಗಳು ಹೆಂಗವ ಏನೋ ಗೊತ್ತಿಲ್ಲ. ಈ ತರಕಾರಿ ಥರ ರೇಟ್ಗೆ ಚಿನ್ನಗಳೇ ತಗೋಬೋದು ಮುಂದೆ. ಚಿನ್ನ ಅಂದ ತಕ್ಷಣ ನೆನಪಾಯ್ತು, ನಾನು ಡೈಲಿ ಒಂದೊಂದ್ಸಲ ಓಲೆ ಹಾಕೊಳ್ದಿರ ಇರ್ತೀನಲ್ಲ ಫ್ರೆಂಡ್ಸ್, ಅದಕ್ಕೆ ಹಿತ್ತಾಳೆ ಓಲೆ ಅಡ್ಜಸ್ಟ್ ಆಗ್ತಾ ಇಲ್ಲ ನನಗೆ. ಹಾಕೊಂಡು ಬಿಚ್ಚಿ ಡೈಲಿ ಬೆಳಗ್ಗೆ ಸಂಜೆ ಅದೇ ಆಗೋಗೈತೆ. ಅದಕ್ಕೆ ಒಂದು ಗೋಲ್ಡ್ ಡೈಲಿ ಯೂಸ್ಗೆ 1 ಗ್ರಾಮಲ್ಲಿ ಸಿಂಪಲ್ಲಾಗಿ ಒಂದು ಗೋಲ್ಡ್ ಓಲೆ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಬರೋ ವರ್ಷಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾವ ಇವೆಲ್ಲ ಈ ವರ್ಷ ಮನೆ ಓಪನಿಂಗ್ ಐತಲ್ಲ, ಅದಕ್ಕೆ ಒಂದೇ ವರ್ಷದಲ್ಲಿ ಎಷ್ಟೊಂದು ಪ್ಲಾನ್ಗಳು ಫ್ರೆಂಡ್ಸ್. ಲೈಟ್ ಆಗ್ತಾ ನಡಿ. 500 ರೂಪಾಯಿ ಪೆಟ್ರೋಲ್ ಒಂದಿನಕ್ಕೆ. ಗಾಡಿ ಮಾರಾಕು, ಫ್ರೀ ಬಸ್ಸಲ್ಲಿ ಹೋಗುವ. ಮಳೆ ಸ್ಟಾರ್ಟ್ ಆಗ್ತೈತಪ್ಪಿ, ಬಿ ಕೇರ್ಫುಲ್ ಯಾ. ಆಮೇಲೆ ಬರ್ತೀನಿ, ಬಾಯ್ ಬಾಯ್. ನಮ್ಮನೇಲಿ ತರಕಾರಿ ಖಾಲಿ ಆಗಿನೇ 10 ದಿನ ಆಗಿತ್ತು ಫ್ರೆಂಡ್ಸ್. ಕೆಲವು ಹೆಣ್ಮಕ್ಳು ತರಕಾರಿ ಖಾಲಿ ಆದ್ರೆ ಸಾಕು ತಕ್ಷಣ ಹೋಗಿ ತಂದು ಇಟ್ಕೊಬಿಡ್ತೀರಾ. ಒಂದೊಂದು ಐಟಮ್ ಖಾಲಿ ಆಗಿದ ತಕ್ಷಣ ಹಂಗೆ ಹೋಗಿ ತಂದು ಇಟ್ಕೋತೀರಾ. ಆದ್ರೆ ನಾನು ಹಂಗಲ್ಲ ಫ್ರೆಂಡ್ಸ್, ತರಕಾರಿ ಫುಲ್ಲು ಖಾಲಿ ಆಗ್ಬಿಡ್ಬೇಕು, ಫ್ರಿಜ್ ಎಲ್ಲ ಖಾಲಿ ಬಿದ್ದಿರ್ಬೇಕು. ಅಡುಗೆ ಮನೆಗೆ ಹೋದ್ರೆ ಹುಚ್ಚಿಡಿತಾ ಇರಬೇಕು, ತರಕಾರಿ ಇಲ್ವಲ್ಲಪ್ಪ ಹೆಂಗಪ್ಪ ಅಡುಗೆ ಮಾಡೋದು ಅಂತ ಅನ್ನಿಸ್ತಾ ಇರಬೇಕು. ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಆಮೇಲೆ ತರೋದು ನಾನು. ಅಂದರೆ ಒಂದು ವಾರ ಮ್ಯಾನೇಜ್ ಮಾಡ್ಬೋದಲ್ಲ ಫ್ರೆಂಡ್ಸ್, ಟೊಮೊಟೊ ಆಲೂಗಡ್ಡೆ ಇದ್ಬಿಡ್ತು ಅಂದರೆ ಅದೇ ಅಡುಗೆ ಆಗೋಗ್ತೈತೆ. ಅದಕ್ಕೆ ಮೊದಲಿಗೆ ಯಾಕೆ ತಗೋಬೇಕು ಅಂತ ಅಂದ್ಬಿಟ್ಟು ಅದು ಬೇರೆ ಈ ಸಲ ಅಮೌಂಟಿಗೆ ಒಂದು ಸ್ವಲ್ಪ ಶಾರ್ಟೇಜ್ ಆಯಿತು. ಮನೆ ಖರ್ಚು ಆಯ್ತಲ್ಲ ಫ್ರೆಂಡ್ಸ್, ಹೊಸ ಮನೆ ಖರ್ಚು. ಹಂಗಾಗಿ ಅದಕ್ಕೆ ಈಗ ತರಕಾರಿ ತಗೋಬಿಡೋಣ ಅಂತ ಅಂದ್ಬಿಟ್ಟು ಮೊದಲು ಟಂಪೋ ಹತ್ರ ಬಂದು ಟೊಮೊಟೊ ಈರುಳ್ಳಿ ತಗೊಂಡ್ವಿ. ನಾವು ಅನ್ಕೊಂಡಂಗೆ ಎಲ್ಲ ರೇಟ್ ಜಾಸ್ತಿ ಫ್ರೆಂಡ್ಸ್. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಇವತ್ತು ಫಸ್ಟ್ ಟೈಮು ಸ್ವಲ್ಪ ಬಸ್ ಸ್ಟಾಪ್ ಹತ್ರ ಹೋಗಿ ತರಕಾರಿ ತಗೋಬರೋಣ ಅಂತ ಬಂದ್ವಿ. ಇಲ್ಲಿ ಅಜ್ಜಿ ತಾತ ಮಾರ್ತಾ ಇದ್ರು, ಸಖತ್ ಫ್ರೆಶ್ ಆಗಿದ್ದು ತರಕಾರಿಗಳು. ಆದ್ರೆ ಜಾಸ್ತಿ ವೆರೈಟಿ ತರಕಾರಿಗಳು ಇರಲಿಲ್ಲ. ಬೀನ್ಸು, ಕ್ಯಾರೆಟ್, ಗೋರಿಕಾಯಿ, ಬೆಂಡೆಕಾಯಿ, ಗೆಣಸು, ಮೂಲಂಗಿ ಇಷ್ಟೇ ಇದ್ದಿದ್ದು. ಇರೋದ್ರಲ್ಲೇನೆ 1/4 kg ಎಲ್ಲಾನು ತಗೊಂಡ್ವಿ. ಫೈನಲಿ ಇಷ್ಟು ತರಕಾರಿ ತಂದ್ವಿ ಫ್ರೆಂಡ್ಸ್. ಅಂತೂ ಕಡಿಮೆ ತಗೊಂಡೆ ಸ್ವಲ್ಪ ತರಕಾರಿಗಳನ್ನ, ಮಾಮೂಲಿ ತರನೇನೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ತಗೋಬರ್ಬೋದಲ್ಲ ಜಾಸ್ತಿ, ಅಲ್ಲಿ ಕಮ್ಮಿ ರೇಟಿಗೆ ಸಿಗ್ತೈತೆ ಅಂದ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್ ಗೆಣಸು ನಾವು ಸಂಕ್ರಾಂತಿಲಿ ಮಾತ್ರ ತರೋದು. ಆದ್ರೆ ಈಗಲೂ ಯಾಕೆ ತಂದಿದ್ದೀನಿ ಅಂದ್ರೆ, ನಮ್ ಸಬ್ಸ್ಕ್ರೈಬರ್ ಒಬ್ರು ಇನ್ಸ್ಟಾಗ್ರಾಮ್ ನಮ್ಗೆ ಶೇರ್ ಮಾಡಿದ್ರು, ಇದನ್ನ ನೀರಲ್ಲಿ ಇಕ್ಕಿದ್ರೆ ಗಿಡ ಬೆಳ್ಕೋತಿದೆ ಫ್ರೆಂಡ್ಸ್, ಶೋ ತರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದಕ್ಕೆ ನಾನು ಬೆಳೆಸೋಣ ಅಂದ್ಬಿಟ್ಟು ನೆನಪಾಯ್ತು, ತಗೊಂಡೆ. ಬೆಳೆಸ್ತಾ ಇರೋದೆ. ಇದನ್ನ ಒಂದು ಗ್ಲಾಸ್ ಅಲ್ಲಿ ಡಬ್ಬದಲ್ಲಿ ನೀರು ತುಂಬಿಕ್ಬೇಕು. ಇದು ಪ್ರಾಸೆಸ್ ಆಮೇಲೆ ನೋಡೋಣ. ಇದೊಂದೇ ಕೇಳಿದ್ರೆ ಕೊಡ್ಲಿಲ್ಲ, ಇವೆರಡು ತಗೊಳ್ರಿ 20 ರೂಪಾಯಿ ಅಂದ್ರಲ್ಲ, ಅದಕ್ಕೆ ಇದು ತಗೋಬಿಟ್ಟೆ. ಇದ್ರಲ್ಲಿ ಚಿಪ್ಸ್ ಮಾಡ್ಬೋದು, ಹಂಗೆ ಬೇಯಿಸ್ಕೊಂಡು ತಿನ್ಬೋದು. ಇದರಲ್ಲಿ ಒಳ್ಳೇದು ಫ್ರೆಂಡ್ಸ್, ಇದೆಲ್ಲ ಮಕ್ಳಿಗೆ ಕೊಟ್ರೆ ಎಲ್ಲ ಶಿವ ತಿಂದ್ರೆ ವಾಯು ಹೋಗ್ತೈತೆ ಅಂತಿದೆ. ತರಕಾರಿನೆಲ್ಲ ಕಾಯಿಲೆ ಕಂಡಿಡಿಯೋ ಗಂಡ. ಮತ್ತೆ ಬೆಂಡೆಕಾಯಿ ಬಾಡೋಗೈತೆ, ಅಲ್ಲೇ ಹೇಳ್ತಾ ಇತ್ತು ಅವು ಬಾಡೋಗಿರ್ತವೆ, ಇದು ಬೆಂಡಾಗಿರ್ತವೆ, ಬಲ್ತೋಗಿರ್ತವೆ, ನೋಡ್ಕೋ ಅಂತ. ನಾನ್ ಹೆಂಗ್ ನೋಡ್ಲಿ ಫ್ರೆಂಡ್ಸ್ ಅವ್ರಿಗೆ? ಆಯ್ತು ಕೊಡ್ರಿ ಎಳೆವೆ ಅನ್ನಕತ್ತಿತಾ, ಕೊಡ್ತಾರ ಹಂಗೆ ಮಾರೋರು. ನನ್ನ ಫೇವ್ರೇಟ್ ಗೋರಿಕಾಯಿ, ಬೆಂಡೆಕಾಯಿ, ಕ್ಯಾರೆಟ್, ಬೀನ್ಸು ಇಷ್ಟೇ ತಗೊಂಡೆ ಫ್ರೆಂಡ್ಸ್. ಅವನ್ನೆಲ್ಲ ಬಾಕ್ಸಲ್ಲಿ ಪ್ಯಾಕ್ ಮಾಡಿರ್ಬೇಕು. ಮತ್ತೆ ಇದನ್ನ ಆಚೆ ತೆಗೆದ್ಬಿಡ್ತೀನಿ, ಟೊಮೊಟೊ ಜಜ್ಜಿ ಬಿಚ್ಚಿ ಆಗೋಗ್ತೈತೆ. ಈರುಳ್ಳಿ ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್, ಇದ್ಯಾಕೋ ಬೇಗ ಹಾಳಾಗ್ಬಿಡ್ತೈತೆ ಅಂದ್ಬಿಟ್ಟು ಬರೀ 2 kg ಮಾತ್ರ ತಗೊಂಡೆ. ಒಂದು ತಿಂಗಳಲ್ಲಿ ಖಾಲಿ ಮಾಡ್ಬಿಡೋಣ. ಈ ತರ ಸಣ್ಣ ಈರುಳ್ಳಿ ಇದ್ರೆ ಫ್ರೆಂಡ್ಸ್, ಇದು ಎಳೆದು
ಕೊಳ್ತೋಗ್ತೈತೆ ಶೀತಕ್ಕೆ. ಅದಕ್ಕಿಂತ ಟೈಮಲ್ಲಿ ನಾವು ಈರುಳ್ಳಿ ಕಮ್ಮಿ ತಗೋಬೇಕು. ದೊಡ್ಡದು ಇರ್ತೈತಲ್ಲ ಫ್ರೆಂಡ್ಸ್, ಇಷ್ಟಪ್ಪ ಬಾಂಬ್ ತರ, ಅದನ್ನ ಜಾಸ್ತಿ ತೆಗ್ದ್ರುನು ಅದು ಕೊಳ್ತೋಗಲ್ಲ. ಸ್ವಲ್ಪ ಗಾಳಿಗೆ ಹಾಕಿ ಎತ್ತಿಟ್ಕೋಬಹುದು. ಅದು ಯಾಕೆ ದೊಡ್ಡ ತಗೊಳಲ್ಲ ಅಂದ್ರೆ ಅಷ್ಟಪ್ಪ ಈರುಳ್ಳಿ ಫ್ರೆಂಡ್ಸ್. ನಾನು 4 ದಿನ ಮಾಡ್ತೀನಿ ಈರುಳ್ಳಿನ ಕಟ್ ಮಾಡಿ ಇಕ್ಕೋದು ಅದನ್ನೇ ಮಾಡೋದು. ಯಾಕೆ ಬೇಕು ಅಂದ್ಬಿಟ್ಟು ಸಣ್ಣದೇ ತಗೊಂಡೆ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. 50 ರೂಪಾಯಿ ಫ್ರೆಂಡ್ಸ್ 2 kg. ಟೊಮೊಟೊನೇ ಶೇಕ್ ಆಗೋ ವಿಷಯ. 4 kg 100 ರೂಪಾಯಿ. ಇಲ್ಲ ಫ್ರೆಂಡ್ಸ್, ಇಷ್ಟು ತಗೋಬಿಟ್ಟೆ. ಕಾಯಿದೆ ಜಾಸ್ತಿ ತಗೊಂಡೆ, ಹಣ್ಣಾಗ್ತಿತ್ತು ನಿಧಾನಕ್ಕೆ ಅನ್ಬಿಟ್ಟು. ಯಾಕೆ ಇಷ್ಟು ತಗೊಂಡೆ? 25 ರೂಪಾಯಿ kg ಟೊಮೊಟೊ ಅಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಇಂಥ ಟೈಮಲ್ಲಿ ಬೆಳೆ ಎಲ್ಲ ಹಾಳಾಗ್ತಿದೆ. ಗೊತ್ತಲ್ಲ ರೈತರ ಕಷ್ಟ ಹೆಂಗಿರ್ತಿದೆ. ಬೆಳೆ ಹಾಳಾಯ್ತು ಮಳೆಗಾಲದಲ್ಲಿ ಅಂದ್ರೆ ಟೊಮೊಟೊ ರೇಟು ಇನ್ನೂ ಜಾಸ್ತಿ ಆಗ್ಬಿಡ್ತೈತೆ. ತರಕಾರಿ ರೇಟು. ಅದಕ್ಕೆ ತಲೆ ಉಪಯೋಗಿಸಿ ಈ ತರ 4 kg ತಗೊಂಡೆ ಫ್ರೆಂಡ್ಸ್. 1 ತಿಂಗಳಾಗ್ತೈತಿ ನಮ್ಗೆ ಈ ತರ ತಲೆ ಉಪಯೋಗಿಸ್ತೀನಿ ಫ್ರೆಂಡ್ಸ್ ನಾನು. ಈ ತರ ಟೆಕ್ನಿಕ್ ನಿಮ್ಗೂ ಬರ್ಬೇಕಾ? ಮದ್ವೆ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಇವೆಲ್ಲ ಬರ್ತಾವ ತಲೆಗೆ. ಮುಂದಾಲೋಚನೆ. ಮುಂದೆ ಟೊಮೊಟೊ ರೇಟ್ ಜಾಸ್ತಿ ಆಗ್ಬಿಡ್ತೈತೆ ಅನ್ಬಿಟ್ಟು ಈಗ್ಲೇ ತೆಗ್ದಿಟ್ಕೊಂಡಿದೀನಿ. ಅದೇನಾರ ಕೊಳ್ತೋಗಲ್ಲ ಲೈಫ್ ಲಾಂಗ್ ಅಂದಿದ್ರೆ ಮೂಟೆ ಗಟ್ಲೆ ತೆಗ್ದಿಟ್ಕೋತಾ ಇದ್ನೋ ಏನೋ ಗೊತ್ತಿಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೆಣ್ಮಕ್ಳ ಬುದ್ಧಿನೇ ಇಷ್ಟು. ಶಿವ 50 ರೂಪಾಯಿ ಕೊಡ್ತು ಫ್ರೆಂಡ್ಸ್ ಸೈಕಲ್ ಗ್ಯಾಪ್ ಅಲ್ಲಿ. ಆಮೇಲೆ ನಾನು ಹಂಗೆ ಯೋಚನೆ ಮಾಡಿದ್ವಿ, ಫಾದರ್ಸ್ ಡೇ ಅಲ್ಲ, ಶಿವಾಗೊಂದು ಡೈರಿ ಮಿಲ್ಕ್ ತಗೊಳ್ಳೋಣ ಚಿಕ್ಕದು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದೀನಿ. ಹಿಂಗ್ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀನಿ ನಾನು, ಏನ್ ತಗೊಳ್ಳೋಣ, ಚಾಕ್ಲೇಟ್ ಕೇಕ್ ತಗೋಬಿಡೋಣ, ಡೈರಿ ಮಿಲ್ಕ್ ತಗೊಳ್ಳೋಣ ಅಂದ್ಬಿಟ್ಟು ಬೇಕ್ರಿ ಎದುರುಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಹಿಂಗೆ ಟಣ್ ಅಂತ ಕಿತ್ಕೊಂಡು ತರಕಾರಿ ಕೊಟ್ಬಿಡ್ತು. ಅಯ್ಯೋ ಒಳ್ಳೆ ಗಂಡ ಅನ್ಕೊಂಡೆ. ನಾನ್ ಸರ್ಪ್ರೈಸ್ ಆಗಿ ಕೊಡೋಣ ತಕೊಬಂದಿ ಸೈಕಲ್ ಗ್ಯಾಪ್ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಒಳ್ಳೆ ಗಂಡ ಅಂದ್ರೆ ನಮ್ಗೆ ಫಾದರ್ಸ್ ಡೇ ಅಲ್ಲ ಫ್ರೆಂಡ್ಸ್ ಇವತ್ತು. ನನ್ಗೆ ಫಾದರ್ ಮದರ್ ಏನೇ ಆದ್ರೂ ಗಂಡನೇ ಅಲ್ಲ ಅನ್ಬಿಟ್ಟು ನಾನು ಮಾಡ್ದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನೀಗ ಇವೆಲ್ಲ ಎತ್ತಿಕ್ಬಿಟ್ಟು ಪಟ್ ಅಂತ ಬಿರಿಯಾನಿ ರೆಡಿ ಮಾಡ್ಬೇಕು. ಕ್ಯಾರೆಟ್ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ತಗೊಬಂದ್ವಿ. ತುಪ್ಪ ಐತಲ್ಲ ಮನೆಯಲ್ಲಿ, ಕ್ಯಾರೆಟ್ ಹಲ್ವಾ ಮಾಡೋಣ ಒಂದ್ಸಲ ಅನ್ಬಿಟ್ಟು ಈ ವೀಕ್ ಅಲ್ಲಿ ಕ್ಯಾರೆಟ್ ಹಲ್ವಾ ಫಿಕ್ಸ್. ಗುಡ್ ನೈಟ್ ಸ್ಮೆಲ್ ಆಗಲ್ಲ ಫ್ರೆಂಡ್ಸ್ ನನಗೆ. ಆಫ್ ಮಾಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಪ್ಯಾಕ್ ಮಾಡಿ ಆಯಿತು. ಈಗ ನಾವು ಗೆಣಸು ಬೆಳೆಸುವ ಸಮಯ. ಅಪ್ಪಿ ಇದರಲ್ಲಿ ಬುಡ ಯಾವುದು ತಲೆ ಯಾವುದು? ಬುಡ ಬರ್ತದ. ಇನ್ನೇಂಗ್ ಬೆಳಿತೈತಪ್ಪಿ? ಆಕಾಶದಿಂದ ಉದುರ್ತಾ ಇದ್ದ ಗೆಣಸು. ಇದೆ ತಲೆ. ಯಾವ್ದು ತಲೆ? ಬೇರೆ ಬರೋದು ಎಲ್ಲಿ ಹೇಳು? ಇಲ್ಲಿ ಕಿತ್ತವ್ರೆ ನೋಡು. ಇದೆ ಫ್ರೆಂಡ್ಸ್, ಇಲ್ಲೂ ಕಿತ್ತಿರೋ ಥರ ಐತೆ. ಗೆಣಸಲ್ವಾ? ಇದ್ರಲ್ಲಿ ಮಾಡ್ತೀನಿ. ನಾವೀಗ ಇದನ್ನು ಬೆಳೆಸ್ಬೇಕು. ಹಿಂಗೆ ಇಕ್ಕಿದ್ರೆ ಬೆಳಿತೈತೆ. ಈಗ ಸದ್ಯಕ್ಕೆ ಇದೇ ಡಬ್ಬಿ ಸಿಕ್ಕಿತ್ತು ಫ್ರೆಂಡ್ಸ್. ನಾವು ಎಲ್ಲಿಡುವ ಅಲ್ಲಿಡುವ. ಹಂಗಿಂದ ಬೆಳೆಸಿ ಇಲ್ಲಿಗೆ ಬರಬೇಕು. ಇಂದಪ್ಪ ಎಲ್ಲಿಕ್ಕು ಏನ್ ಬೆಳೆದತ್ತೆ ಇದು? ಬೇರೆ ಹಾಕ್ಬೇಕಣ್ಣ. ಬೇರಲ್ಲಪ್ಪಿ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಬೆಳೆಸವ್ರೆ, ಶೇರ್ ಮಾಡವ್ರೆ ನನಗೆ. ಓಕೆ ಫ್ರೆಂಡ್ಸ್, ಅದು 2-3 ದಿನ ಆದ್ಮೇಲೆ ಬೇರೆ ಬರ್ತೈತೆ. ನಾನು ಪ್ರೂವ್ ಮಾಡ್ಕೋತೀನಿ. ಏನೇನ್ ಮಾಡ್ತಾರೆ ಕೆಲಸ ಮಾಡ್ತಾರ ಅಂತ ಕರೆದ್ಬಿಟ್ಟು ಏನೇ ಮಾಡ್ತಿದ್ದಿ ಕೆಲಸ ಅಂದ್ರೆ ಏನಂತ ಹೇಳಪ್ಪಿ ಗಂಡಪ್ಪ. ಫ್ರೆಂಡ್ಸ್, ನಾಟಿ ಟೊಮೊಟೊ ಹಾಕ್ಬಿಟ್ಟು ನಾವು ಬಿರಿಯಾನಿ ಮಾಡಿದ್ರೆ ಸೂಪರ್ ಇರ್ತೈತೆ. ಅದಕ್ಕೆ ಅದೇ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ ಹೆಂಗೋ. ನಾಟಿ ಫ್ರೆಂಡ್ಸ್, ನಾಟಿ ಅಲ್ಲ, ಪ್ಲೈನ್ ಬಿರಿಯಾನಿ ಮಾಡ್ತೀನಿ ನಾನು ಇವತ್ತು. ಮಾಮೂಲಿ ಬಿರಿಯಾನಿ ಮಾಡೋದು ಯಾಕೆ ಪ್ಲೇನ್ ಅವತ್ತು ಮಾಡಿದಲ್ಲ. ಅದೇ ಫ್ರೆಂಡ್ಸ್, ಲೇಯರ್ ಮಟನ್ ಬೇಯಿಸ್ಬಿಟ್ಟು ಗೊಜ್ಜು ಮಾಡ್ಬಿಟ್ಟು ಅದ್ರ ಮೇಲೆ ವೈಟ್ ರೈಸ್ ಹಂಗ್ ಮಾಡಿದ್ರೆ ಅವತ್ತು ಕೆಡಿಸ್ಬಿಟ್ಟಿದೆ ಬಿರಿಯಾನಿ. ತುಪ್ಪ ಹಾಕ್ಬಿಟ್ಟು ಮಾಡಿದ್ಲಲ್ಲ ಅಂತೆಲ್ಲ ಬೇಡ ನಮ್ಗೆ. ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ನಮ್ಗೆ. ಗುಡ್ ಫ್ಯಾಟ್ ಅಪ್ಪಿ. ಅದೇ ನಾವು ಹಳ್ಳಿಲಿ ಬಿಡ್ತಾರೆ, ಹಳ್ಳಿ ತರ ಮಾಡು, ಸಿಟಿ ತರ ಅಲ್ಲ. ಹಳ್ಳಿ ಬಿರಿಯಾನಿನೇ ಮಾಡಲ್ಲ, ಸಾರು ಮುದ್ದೆ. ಯಾವಾಗ ಹಳ್ಳಿಲಿ ಹಂಗ್ ಮಾಡ್ತಾರೆ ನೋಡೋಗು. ಎಲ್ಲೂ ನೋಡ್ದೆ, ನಾನು ಅಷ್ಟು ವರ್ಷ ಇದ್ದೆ ಯಾರು ಬಿರಿಯಾನಿನೇ ಮಾಡ್ಲಿಲ್ಲ. ಇವಾಗ ನೋಡೋಗು ಚೇಂಜ್ ಆಗವ್ರೆ ನಿಮ್ಮಂಗೆ. ಅಪ್ಡೇಟ್ ಆಗ್ಬಿಟ್ಟೈತೆ ಹಳ್ಳಿ. ಏನೋ ನೋಡೋಣ. ಸೊಸೈಟಿ ಅಕ್ಕಿ ಮಾಡಿದ, ಸೋನಾ ಮುಸ್ರಿ ಮಾಡಿದ. ಸೋನಾ ಮುಸ್ರಿ ಐತಲ್ಲ, ಅದೇ ಅಕ್ಕಿ ಖಾಲಿ ಮಾಡ್ತೀನಿ. ಇನ್ನೇನು ಸೊಸೈಟಿ ಅಕ್ಕಿ ಬಂತಲ್ಲ, ನಾಳೆಯಿಂದ ನಮ್ ಗದ್ದೆನೆ. ಟಾಮುಗನ್ ಫ್ರೆಂಡ್ಸ್ ಪಾಪ ಸೊಸೈಟಿ ಅಕ್ಕಿ, ಇದು ಸೋನಾ ಮುಸ್ರಿ ಅಕ್ಕಿ ಅನ್ಬಿಟ್ಟು ಒಂದ್ ಅಗ್ಳು ಬೀಳ್ತಾರಿಲ್ಲ ಫ್ರೆಂಡ್ಸ್. ಒಂದ್ ಪ್ಲೇಟ್ ಅಲ್ಲಿ ನೀಟಾಗಿ ತಿನ್ಬಿಡೋನು. ಅವ್ನಿಗಿಷ್ಟ ಸೋನಾ ಮುಸ್ರಿ ಅಕ್ಕಿ. ನಾಳೆಯಿಂದ ಮತ್ತೆ ಸೊಸೈಟಿ ಅಕ್ಕಿ ಹೆಂಗ್ ತಿಂತಾನೋ ಏನ್ ಕತೆನೋ. ಸೊಸೈಟಿ ಅಕ್ಕಿ ಹಾಕಿದ್ರೆ ಸ್ವಲ್ಪ ತಿನ್ಬಿಟ್ಟು ಸ್ವಲ್ಪ ಮಿಕ್ಬಿಟ್ಟು ಮತ್ತೆ ಇನ್ನೊಂದ್ ರೌಂಡ್ ಓಡಾಡ್ಕೊಂಡ್ಬಂದು ಮತ್ತೆ ತಿನ್ನೋದು ಅವನು. ಸೋನಾ ಮುಸ್ರಿ ಆದ್ರೆ ಒಂದೇ ಸಲ ನೀಟಾಗಿ ತಿನ್ನೋದು. ಎಲ್ಲೋ ಆರ್ಕೆಸ್ಟ್ರಾ ಹಾಕವ್ರೆ. ಏನ್ ಫಂಕ್ಷನ್ ಅಪ್ಪಿ? ಸೇಟುಗೊಳ್ತೈತೆ ಅಲ್ಲಿ. ಇದು ತಂದೆ ಅದೇನೋ ದಿನಾಚರಣೆ ಅಲ್ಲ, ತಂದೆ ದಿನಾಚರಣೆ ಅಲ್ಲ, ಫಾದರ್ಸ್ ಡೇ. ಮಾಡ್ತಾರೆ. ಫಾದರ್ಸ್ ಡೇ ಏನು ಕೊಡ್ಸಲ್ಲ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ನಮ್ಮ ಯಾವ ಡೇ ಏನಿಲ್ಲ. ಮುದ್ದೆ ತಿನ್ಬೇಕು, ಮಲಿಕೋಬೇಕು. ಬಿರಿಯಾನಿಗೆ ತರ ಸ್ಲೈಸ್ ಕಟ್ ಮಾಡಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಅಲ್ಲಿ ಗಿಂಚಿ
ಅದು ಕುಕ್ಕಿಂಗ್ ಸ್ಟೈಲ್. ಎಲ್ಲಿ ಗಿಂಚ್ಕೊಂಡು ತರಕಾರಿ ಅಪ್ಪಿ ನೀನ್ ನನ್ನ ಹಂಗಿಸ್ತಾ ಇದೀಯ ಅಪ್ಪಿ. ಎಲ್ಲ ಎಲ್ಲಿ ಗಿಂಚ್ಬಿಟ್ಟು ತರಕಾರಿ ಕಟ್ಬಿಡೋದು. ಸರಿ ನಡಿ, ಹಂಗೆ ಬಿರಿಯಾನಿ ಮಾಡಿ ನಡಿಯಪ್ಪ. ನಿನ್ ಕೈಯಾರ ಬಿರಿಯಾನಿ ತಿನ್ನುವ ಇವತ್ತು. ನಾನು ಮಾಡೋ ನಡಿಕತ್ತೆ. ಅಷ್ಟೇ ಅಣ್ಣ, ನೆರವಿ ಊಟ ಹೊಟ್ಟೆನೆಲ್ಲ ಐತೆ. ಫುಡ್ಡು ಭರ್ಜರಿ ಭೋಜನ ಅಂತೆ ಫ್ರೆಂಡ್ಸ್, ಅದಂತೈತೆ ಶಿವ. ನಾನು ತಿಂದೆ ಅಂತ ಯಾರ ಮದ್ವೆ ಅಂತಾನೆ ಗೊತ್ತಿಲ್ಲ, ನೆರವಿ ಊಟ ತಿನ್ಕೊ ಬಂದೈತೆ. ಯಾರ ಹಾಕ್ದಪ್ಪಿ? ನೋ ವೇ. ಓಕೆ ಫ್ರೆಂಡ್ಸ್, ಬಿರಿಯಾನಿಗೆ ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಬನ್ನಿ ಫ್ರೆಂಡ್ಸ್, ತಟ್ ಅಂತ ಕೇವಲ 20 ನಿಮಿಷದಲ್ಲಿ ಬಿರಿಯಾನಿ ಮಾಡುವ. ಬನ್ನಿ ಫ್ರೆಂಡ್ಸ್. ಈಗ ಚಿಕನ್ ಬಿರಿಯಾನಿಗೆ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಮಾಮೂಲಿ ಪಲಾವ್ ಸಾಮಾನು, ಚಕ್ಕೆ ಲವಂಗ, ಪಲಾವ್ ಎಲೆ. ಇಲ್ಲಿ ಫ್ರೆಂಡ್ಸ್ ತುಪ್ಪ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಕಸೂರಿ ಮೆಂತಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಸೋನಾ ಮೊಸರು, ಅಕ್ಕಿ, ಚಿಕನು. ಇದಕ್ಕೆ ಇನ್ನೂ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಕೊಳ್ಳೋದಷ್ಟೇ. ಲೆಟ್ ಸ್ಟಾರ್ಟ್ ಸಿಂಪಲ್ ಚಿಕನ್ ಬಿರಿಯಾನಿ ಫ್ರೆಂಡ್ಸ್. ಬೇಗನೆ ಬಿರಿಯಾನಿ ಆಗಬೇಕಂದ್ರೆ ಕುಕ್ಕರಲ್ಲೇ ಮಾಡಬೇಕು ಫ್ರೆಂಡ್ಸ್. ಬೆಳಗ್ಗೆ ನಾನು ಚಿಕನ್ ಪಕೋಡ ಮಾಡ್ಕೊಂಡಿದ್ನಲ್ಲ, ಅದೇ ಎಣ್ಣೆ ಹಾಕ್ಕೊಂಡೆ. ಟೀ ಸೋಸೋದ್ರಲ್ಲಿ ಸೋಸಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಉಳಿದಿರೋದೆಲ್ಲ ಬಂದ್ಬಿಡ್ತು. ಆ ಎಣ್ಣೆನೇ ಹಾಕ್ಕೊಂಡು ಆಮೇಲೆ ಪಲಾವ್ ಸಾಮಾನು ಹಾಕೊಂಡು ಹಸಿಮೆಣಸಿಗೆ ಹಾಕಿದ ತಕ್ಷಣ ತಟ್ಟೆ ಮುಚ್ಚಬೇಕು ಫ್ರೆಂಡ್ಸ್. ಅದು ಚಿಟಪಟ ಸಿಡಿತಿತ್ತಲ್ಲ ಅದಕ್ಕೋಸ್ಕರ. ಆಮೇಲೆ ಈರುಳ್ಳಿನ ಹಾಕೊಂಡು ಎಲ್ಲ ಫುಲ್ಲು ಗೋಲ್ಡನ್ ಕಲರ್ ಆಗಬೇಕು ಫ್ರೆಂಡ್ಸ್. ಈರುಳ್ಳಿ ಅಲ್ಲಿವರೆಗೂ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸಲ ಜಾಸ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ. ಏನು ಇತ್ತೀಚೆಗೆ ಟ್ರೆಂಡ್ ಆಗ್ಬಿಟ್ಟೈತೆ, ಮೊದಲಿಂದನೂ ಈರುಳ್ಳಿ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರ್ತದೆ ಟೇಸ್ಟ್ ಅಂದ್ಬಿಟ್ಟು ಅದಕ್ಕೆ ಟ್ರೈ ಮಾಡಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಇಲ್ಲಿ ಫ್ರೆಂಡ್ಸ್ ಈಗ ಡೀಪ್ ಫ್ರೈ ಆಗೈತೆ. ಆಮೇಲೆ ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಮೇಲೆ ಉಪ್ಪು ಹಾಕೋತೀನಿ ಫ್ರೆಂಡ್ಸ್. ಯಾವಾಗ್ಲೂ ಟೊಮೊಟೊ ಬೇಗ ಸಾಫ್ಟ್ ಆಗ್ತಿತ್ತಂತೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ, ಅದಕ್ಕೋಸ್ಕರ ಇದನ್ನು ತಟ್ಟೆ ಮುಚ್ಬಿಟ್ಟು ಬಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು. ಯಾಕಂದರೆ ಗಟ್ಟಿ ಇತ್ತು ತುಂಬಾನೇ ಟೊಮೊಟೊ, ನಾಟಿ ಟೊಮೊಟೊ ಆದ್ರೂ ಗಟ್ಟಿ ಇತ್ತು. ಅದಕ್ಕೆ ತಟ್ಟೆ ಮುಚ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ರೆ ಟೊಮೊಟೊ ಸಾಫ್ಟ್ ಆಗಿ ಹೋಗ್ತಿದೆ. ಆಮೇಲೆ ಕಸೂರಿ ಮೆಥಿ ಸ್ವಲ್ಪ ಹಾಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡೆ ಫ್ರೆಂಡ್ಸ್. ನುಣ್ಣಗೆ ಬೇಯಿಸ್ಕೊಂಡೆ ಟೊಮೊಟೊ, ಚೆನ್ನಾಗಿರ್ತದೆ ಬಿರಿಯಾನಿಲಿ ಅಂದ್ಬಿಟ್ಟು. ಆಮೇಲೆ ಚಿಕನ್ ಹಾಕೊಂಡೆ, ಅದಕ್ಕೆ ಅರ್ಶಿನ ಹಾಕೊಂಡೆ. ಉಪ್ಪು ಆಲ್ರೆಡಿ ಟೊಮೊಟೊಗೆ ಹಾಕೊಂಡಿದ್ನಲ್ಲ, ಅದಕ್ಕೆ ಎಕ್ಸ್ಟ್ರಾ ಹಾಕೊಳಕ್ ಹೋಗ್ಲಿಲ್ಲ. ಆಮೇಲೆ ಹಾಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇದನ್ನ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲೂ ಸಹ ಚಿಕನ್ ಟೇಸ್ಟ್ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತೆ, ಅದಕ್ಕೋಸ್ಕರ. ಆಮೇಲೆ ಮೊಸರು ಹಾಕ್ಕೊಂಡೆ, ಒಂದು 5-6 ನಿಮಿಷ ಬೇಯಿಸ್ಕೊಂಡು ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಗರಂ ಮಸಾಲನು ಈಗಲೇ ಹಾಕ್ಕೊಂಡೆ. ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ ಹಾಕೋಬೇಕು ಫ್ರೆಂಡ್ಸ್ ಬಿರಿಯಾನಿಲಿ. ಅದೇ ಘಾಟ್ ಥರ ಇರಬಾರ್ದು ಮಸಾಲೆಗಳು, ಚೆನ್ನಾಗಿರಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಪೀಸಸ್ಗೆಲ್ಲ ಮಸಾಲೆ ಹಿಡಿದ್ರೆ ಚೆನ್ನಾಗಿರ್ತೈತೆ. ಆಮೇಲೆ ಅಕ್ಕಿ ತೊಳೆದು ಹಾಕ್ಕೊಂಡೆ. ಆಮೇಲೆ ಕೊತ್ತಂಬರಿ ಪುದೀನ ಮರ್ತ್ಬಿಟ್ಟಿದ್ದೆ, ಸದ್ಯ ಈಗಲಾದ್ರೂ ನೆನಪಾಯ್ತಲ್ಲ ಅಂದ್ಬಿಟ್ಟು ಹಾಕ್ಕೊಂಡೆ. ಕೊತ್ತಂಬರಿ ಪುದೀನ ಈ ಥರ ಪೀಸ್ ಮಾಡಿ ಹಾಕ್ಕೊಂಡ್ರೆ ಬಿರಿಯಾನಿಲಿ ಫ್ಲೇವರ್ ಸಖತ್ತಾಗಿರ್ತಿದೆ ಫ್ರೆಂಡ್ಸ್. ರುಬ್ಬಿ ಹಾಕೊಳ್ಳೋದಕ್ಕಿಂತ ಇದು ಚೆನ್ನಾಗಿರ್ತಿದೆ. ಇದರಲ್ಲಿ ಏನು ರುಬ್ಕೊಂಡಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ರುಬ್ಕೊಂಡಿರೋದು. ಮಿಕ್ಸ್ ಕೊಟ್ಕೊಂಡು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಪಕ್ಕದಲ್ಲಿ, ಅದನ್ನೇ ಹಾಕೊಂಡು ಇನ್ನೊಂದು ಮಿಕ್ಸ್ ಕೊಟ್ಕೊಂಡೆ. ಉಪ್ಪು ಚೆಕ್ ಮಾಡಿದೆ, ಕಮ್ಮಿ ಇತ್ತು, ಉಪ್ಪು ಒಂಚೂರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಇಟ್ಕೊಂಡು. ಅರ್ಧಂಬರ್ಧ ಅಕ್ಕಿ ಬೆಂದಮೇಲೆ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡೆ. ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಮೊಸರು ಹಾಕ್ಕೊಂಡು ನಾಟಿ ಟೊಮೊಟೊನ ಹಾಕ್ಕೊಂಡಿದ್ದಲ್ಲ, ಕಡಿಮೆ ಹಾಕ್ಕೊಂಡೆ. ಹುಳಿ ಜಾಸ್ತಿ ಹುಳಿ ಆದ್ರೂ ಚೆನ್ನಾಗಿರಲ್ಲ. ಅನ್ನ ಅರ್ಧದಷ್ಟು ಬೆಂದೈತೆ. ಈಗ ಕ್ಯಾಪ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈಗ 10 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ, ವಿಸಿಲು ಬರ್ಸಿಲ್ಲ ನೋಡ್ವಾ. ಈಗ ಏರೆಲ್ಲ ಹೋಗೈತೆ. ವಾವ್, ಬಿರಿಯಾನಿ ಟಡನ್ ಟಡ ಉದ್ರುದ್ರ ಆಗೈತೆ. ಮಿಕ್ಸ್ ಮಾಡಂಗಿಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ಕೋಬಹುದು. ಕಾಲ್ ಮಾತ್ರ ಟಮಗೇನ್ ಮಿಕ್ಕಿದ್ದಲ್ಲ ನಮ್ಗೇನೆ. ಶಿವ ಆಮೇಲೆ ತಿಂತೀನಿ ಅಂತೈತೆ ಫ್ರೆಂಡ್ಸ್. ಅದು ಊರಲ್ಲಿ ನೆರವಿ ಊಟ ತಿನ್ಕೊಂಡ್ ಬಂದಿರೋ ಜೀರ್ಣ ಆಗ್ಲಿಲ್ಲ ಅಂದ್ಬಿಟ್ಟು ನಾನು ಬಿಸಿ ತಿಂತೀನಿ. ಇವಾಗ ಹಾಕೊಟ್ಟಿದ್ದು ಒಂದು ಅಣ್ಣನ್ಗೆ. ಒಬ್ರು ಹೊಸಲ ಕೇಳಿದ್ರಿ ಸ್ವಲ್ಪನೇ ಹಾಕಿದಿರ ಅಂತ. ಅವ್ರು ಮನೇಲಿ ನಾನ್ ವೆಜ್ ಮಾಡಿದ್ರಂತೆ, ಆದ್ರೆ ನಾನು ಮಾಡೋದು ಇಷ್ಟ ಅನ್ಬಿಟ್ಟು ಅವ್ರು ಕೇಳಿದ್ರು ಬಾಯ್ ಬಿಟ್ಟು, ಅದಕ್ಕೆ ಹಾಕೊಟ್ಟಿದ್ದು. ಇವತ್ತು ಅಷ್ಟೇ ಆಲ್ರೆಡಿ ಚಿಕನ್ ಮಾಡೋರು, ಅವರು ಫ್ರೈ ಮಾಡ್ಕೊಂಡಿದೀವಿ. ಸ್ವಲ್ಪ ರೈಸ್ ಬೇಕು ಚಿಕನ್ ಬಿರಿಯಾನಿ ಅಂತ ಕೇಳಿದ್ರು, ಅದಕ್ಕೆ ಅಷ್ಟೇ ಹಾಕೊಡೋದು. ಮತ್ತೆ ಒಂದೇ ಅಣ್ಣ ಇರೋದು, ಅವರು ತಿನ್ನಲ್ಲ ವೇಸ್ಟ್ ಮಾಡ್ತಾರೆ ಅಂತ ಅನ್ಬಿಟ್ಟು. ತಮ್ಮ ನಾವು ಜಮಾಯಿಸುವ ಬಿರಿಯಾನಿ ಅವ್ನಿಗೆ ಸಪ್ರೇಟ್ ಆಗಿ ಹಾಕಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಈ ತರ ಮಸಾಲೆ ಐಟಮ್ಸ್ ಅವ್ನಿಗೆ ಜಾಸ್ತಿ ಕೊಡೋಲ್ಲ ಫ್ರೆಂಡ್ಸ್. ಈ ತರ ಅಪರೂಪಕ್ಕೆ ಮಾಡಿದಾಗ ತಿಂತಾನೆ ಅನ್ಬಿಟ್ಟು. ಇರೋ ಮಗನೆ ನಿಂಗೆ ತಣ್ಣಗಾಗ್ಲಿ, ಬಿಸಿ ಚೆಲ್ಕೋತಿ ಅಲ್ಲಿ ಪ್ಲೇಟಿಂದ ಕೆಳಕ್ಕೆಲ್ಲ. ಇದು ನಮ್ಮ ಸಿಂಪಲ್ ಚಿಕನ್ ಬಿರಿಯಾನಿ ಫ್ರೆಂಡ್ಸ್. ಯಾವಾಗಲೂ ಗಂಡ ಟೇಸ್ಟ್ ನೋಡ್ತಾ ಇತ್ತು, ಇವತ್ತು ವೆರೈಟಿ ತಿನ್ಕೊ ಬಂದೈತಲ್ಲ ಫ್ರೆಂಡ್ಸ್ ಊರಲ್ಲಿ. ಇದೇನು ಇಲ್ಲ ಶಿವಾಗ ಇವಾಗ ಅದ್ರ ಮುಂದೆ. ತುಪ್ಪ ಸಹ ಹಾಕ್ಸಿಲ್ಲ, ಅಲ್ಲಿ ಹೆವಿ ಅಡುಗೆಗೆ ತುಪ್ಪ ಹಾಕ್ಬಿಟ್ಟಿದ್ರು, ಹಾಕ್ಬೇಡ ತಿನ್ನಕ್ಕಾಗಲ್ಲ ನನಗೆ ಅಂತಂತು ತುಪ್ಪ ಸ್ಕಿಪ್ ಮಾಡಿದೆ. ಮಾಮೂಲಿ ನಾವು ಬಾತ್ ಆಗಲಿ ಏನೇ ಆಗಲಿ ಮೊಸರು ಬಜ್ಜಿ ನಮ್ಗೆ ಇಷ್ಟ ಆಗಲ್ಲ, ಈರುಳ್ಳಿನೇ ಬೆಸ್ಟು. ಅಂಡ್ ಚಿಕನ್ ಪೀಸು, ರೈಸು, ಈರುಳ್ಳಿ ಪೀಸು ಆಲ್ ಮಿಕ್ಸು.
ಸೂಪರ್ ಟೇಸ್ಟು. ಸ್ವಲ್ಪ ಖಾರ ಜಾಸ್ತಿ ಅನ್ನಿಸ್ತೈತೆ, ಬೇಕು ಅಂತಾನೆ ಹಾಕಿದೆ. ನಮಗೆ ಖಾರ ಕಮ್ಮಿ ತಿಂತೀವಿ ಫ್ರೆಂಡ್ಸ್, ಅವಣ್ಣ ಹೆವಿ ತಿಂತಾರೆ, ಅದಕ್ಕೆ ಅವ್ರ ಟೇಸ್ಟಿಗೆ ಮ್ಯಾಚ್ ಮಾಡ್ಬಿಡ್ತೀನಿ. ಅವರು ಊಟ ತಿನ್ನೋ ದಿನ ಚೆನ್ನಾಗೈತೆ. ಇವನ್ ಲೈಫೇ ಸೂಪರ್ ಆಗೈತೆ ಫ್ರೆಂಡ್ಸ್. ಆರಾಮಾಗಿ ಊಟ ಮಾಡ್ತಾನೆ, ವಾಕಿಂಗ್ ಹೋಗ್ಬಿಟ್ಟು ಬರ್ತಾನೆ, ನನ್ನ ಜೊತೆ ಮಾತಾಡ್ತಾನೆ. ಕರೆಕ್ಟಾಗಿ 8:30 9 ಗಂಟೆಗೆ ಮಲಗ್ಬಿಡ್ತಾನೆ ಫ್ರೆಂಡ್ಸ್. ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಎದ್ದೊಳ್ತಾನೆ. ನಾನು ಇದ್ದೀನಿ ಕೊಳ್ಳಿ ದೇವ ಥರ 12 1 ಗಂಟೆ ತನಕ ಎಡಿಟಿಂಗು, ರೀಲ್ಸು ಅವಿವು ನೋಡಿಕೊಂಡು ಮಲಗಿ ಬೆಳಗ್ಗೆ ಕಣ್ಣು ಬಿಡೋಕ್ಕಾಗ್ದಿರ ಎದ್ದೋಳಿ ಬಲವಂತವಾಗಿ. ಹಿಂಗೆ ನನ್ನ ಲೈಫು. ನೆಕ್ಸ್ಟ್ ಜನ್ಮಕ್ಕೆ ನಾನು ಅವನಾಗಿ ಹುಟ್ಟಬೇಕು ಅಂತ ನಾನು ದೇವರಲ್ಲಿ ಕೋರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಂದನೇ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಬಿಂದುಶ್ರೀ 22ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಯಶಸ್ವಿನಿ ಎಂ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ವೈಷ್ಣವಿ 21ಕ್ಕೆ 18ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಶೈಲೇಶ್ ಅವ್ರದ್ದು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ರಚಿತಾ 22ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸುಬ್ರಹ್ಮಣ್ಯ ಅಣ್ಣ 24ಕ್ಕೆ ನಿಮ್ ಮಗಳು ವಿಶ್ ಮಾಡಕ್ ಹೇಳಿದ್ದು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಶಿವಕುಮಾರಿ ಆಂಟಿ 22ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ನೇತ್ರ ಸಿಸ್ಟರ್ ಹಾಯ್. ಹಾಯ್. ಅಶ್ವಿನ್ 20ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಆದ್ವಿ ಅಶ್ವಥ್ ಶೆಟ್ಟಿಗಾರ್ 25ಕ್ಕೆ 4ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.